ನಮಸ್ಕಾರ. ಕನ್ನಡ ಒನ್ ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ನರೇಂದ್ರ ಮೋದಿ ಆಡಳಿತ ಬಂದ ನಂತರ ಭಾರತದ ವರ್ಚಸ್ಸು ಜಗತ್ತಿನಾದ್ಯಂತ ವಿಸ್ತರಿಸಿ ಬಿಟ್ಟಿದೆ. ಇಡೀ ಜಗತ್ತಲ್ಲಿ ನರೇಂದ್ರ ಮೋದಿಗೆ ಅಷ್ಟು ಗೌರವ ಇದೆ, ಇಷ್ಟು ಗೌರವ ಇದೆ, ವಿಶ್ವಗುರು ಹಾಗೆ ಹೀಗೆ ಭಾರತವನ್ನ ಜಗತ್ತಿನ ಭೂಪಟದಲ್ಲಿ ಇಂಪಾರ್ಟೆಂಟ್ ದೇಶ ಮಾಡಿದಂತಹ ಕೀರ್ತಿ ನರೇಂದ್ರ ಮೋದಿ ಅವರಿಗೆ ಹೋಗುತ್ತೆ. ಮಾಸ್ಟರ್ ಸ್ಟ್ರೋಕ್. ಹೀಗೆಲ್ಲ ದಿನ ಬೆಳಗಾದ್ರೆ ಉಸಿರುಗಟ್ಟಿ ನಾಲಿಗೆ ಹರ್ಕಂಡು ಮಾತಾಡುವಂತಹ ಗೋಧಿ ಮಾಧ್ಯಮಗಳು ಮತ್ತು ನರೇಂದ್ರ ಮೋದಿಯ ಅಂಧಭಕ್ತರು ಪ್ಲಸ್ ಮುಸ್ಲಿಮರ ಮೇಲಿನ ದ್ವೇಷಕ್ಕಾಗಿ ಈ ದೇಶ ಹಾಳಾಗೋದ್ರೂ ಪರವಾಗಿಲ್ಲ, ಮೋದಿನೇ ಗೆಲ್ಲಬೇಕು ಅನ್ನುವಂತಹ ನೀಚ ಮನಸ್ಥಿತಿಯ ಒಂದಷ್ಟು ಜನ, ಇವರೆಲ್ಲರದ್ದು ಸಹ ತಪ್ಪು ವಾದ. ಈ ದೇಶ ನರೇಂದ್ರ ಮೋದಿ ಬಂದ ನಂತರ ಈ ದೇಶದ ವಿದೇಶಾಂಗ ನೀತಿ ವಿಫಲ ಆಗಿದೆ. ಯಾವುದೇ ರೀತಿಯಿಂದಲೂ ಸಹ ಭಾರತಕ್ಕೆ ಸಪೋರ್ಟ್ ಇಲ್ಲದೆ ಹೋಗಿದೆ. ಸಣ್ಣ ಸಣ್ಣ ರಾಷ್ಟ್ರಗಳು ನಮ್ಮನ್ನ ನೋಡಿ ಹೆದರ್ತಾ ಇದ್ದಂತಹ ರಾಷ್ಟ್ರಗಳಾದಂತಹ ಶ್ರೀಲಂಕಾ, ಭೂತಾನು, ನೇಪಾಳದಂತಹ ರಾಷ್ಟ್ರಗಳು ಸಹ ನಮ್ಮನ್ನ ದುರುಗುಟ್ಟಿ ನೋಡುವಂತಹ ಪರಿಸ್ಥಿತಿ ಇದೆ ಅಂದ್ರೆ ಯಾರು ಕೇಳಿಸ್ಕೊಳ್ಳಲ್ಲ. ಆದ್ರೆ ಅದಕ್ಕೆ ಈಗ ಸಾಕ್ಷಿಯ ರೂಪದಲ್ಲಿ ಒಂದು ಬಂದಿದೆ. ಎಲ್ಲರೂ ಹೇಳೋದೇನು, ನರೇಂದ್ರ ಮೋದಿ ಎಲ್ಲ ದೇಶ ಸುತ್ತಿ ಎಲ್ಲಾ ದೇಶಗಳಲ್ಲೂ ಕಾನ್ಫಿಡೆನ್ಸ್ ತಗೊಂಡಿದ್ದಾರೆ ಅಂತ. ಅದರಲ್ಲಿ ಗಲ್ಫ್ ರಾಷ್ಟ್ರಗಳು ಸೇರಿದವೆ. ಗಲ್ಫ್ ರಾಷ್ಟ್ರಗಳಿಗೆ ಹೋದ್ರೆ ನರೇಂದ್ರ ಮೋದಿಗೆ ಆ ದೇಶದ ಅತ್ಯುನ್ನತ ಗೌರವ ಕೊಡ್ತಾರೆ. ನೋಡಿ ಎಷ್ಟು ಪ್ರಶಸ್ತಿಗಳು ಕೊಟ್ಟಿದ್ದಾರೆ, ಏನೆಲ್ಲ ಸನ್ಮಾನ ಮಾಡಿದ್ದಾರೆ, ಹೇಗೆ ಸ್ವಾಗತ ಮಾಡಿದ್ದಾರೆ, ಎಲ್ಲ ಓಕೆ. ಆದ್ರೆ ಅದೆಲ್ಲ ಬರೀ ಕತೆ. ಅದು ನೋಡೋದಕ್ಕೆ ಬೇರೆ, ಒಳಗಡೆ ಬೇರೆ ಅನ್ನೋದಕ್ಕೆ ಸಾಕ್ಷಿಯಾಗಿ ಭಾರತದ ಒಂದು ಚಲನಚಿತ್ರ ಧುರಂಧರ್ ಅನ್ನುವಂತಹ ಚಲನಚಿತ್ರ ಗಲ್ಫ್ ರಾಷ್ಟ್ರಗಳಲ್ಲಿ ಬ್ಯಾನ್ ಆಗಿದೆ. ಅವರು ಕೊಟ್ಟಿರುವಂತಹ ಕಾರಣ ಏನು ಗೊತ್ತಾ? ಪಾಕಿಸ್ತಾನ ಮುನಿಸಿಕೊಳ್ಳುತ್ತೆ, ಹಾಗಾಗಿ ಭಾರತದ ಚಿತ್ರನ ನಾವು ರಿಲೀಸ್ ಮಾಡಕ್ ಬಿಡಲ್ಲ. ಅಲ್ಲಿಗೆ ವಿದೇಶಾಂಗ ನೀತಿ ಏನಾಯ್ತು ಅರ್ಥ ಮಾಡ್ಕೊಳ್ಳಿ. ಸೊ ಏನ್ ನಡೀತಾ ಇದೆ ನಿಮಗೆ ಗೊತ್ತಿರಬಹುದು. ಧುರಂಧರ್ ಅನ್ನುವಂತಹ ರಣವೀರ್ ಸಿಂಗ್ ನಟನೆಯ ಚಿತ್ರ ಒಂದು ಬಂದಿದೆ. ಅದು ಸ್ಪೈ, ಪಾಕಿಸ್ತಾನಕ್ಕೆ ಹೋಗಿ ಟೆರರಿಸಂ ಆ ತರದ ಕಥೆಯನ್ನ ಹೊಂದಿರುವಂತಹ ಒಂದು ಚಿತ್ರ. ಅದರಲ್ಲಿ ಮುಖ್ಯವಾಗಿ ಅಕ್ಷಯ್ ಖನ್ನಾ, ಸಂಜಯ್ ದತ್ತು, ಮಾಧವನ್ ಈ ರೀತಿ ದೊಡ್ಡ ದೊಡ್ಡ ನಟರನ್ನ ಹಾಕೊಂಡು ನೂರಾರು ಕೋಟಿ ಬಜೆಟ್ ಅಲ್ಲಿ ಮಾಡಿದ್ದಾರೆ. ಒಳ್ಳೆ ಕಲೆಕ್ಷನ್ ಮಾಡ್ತಾ ಇದೆ. ಇಲ್ಲಿಯವರೆಗೆ ಇಂಡಿಯಾದಲ್ಲಿ ಕೇವಲ 4-5 ದಿನಗಳಲ್ಲೇ ಇಂಡಿಯಾದಲ್ಲಿ 200 ಕೋಟಿ, ಆಲ್ ಓವರ್ ದ ವರ್ಲ್ಡ್ 300 ಕೋಟಿ ಕಲೆಕ್ಷನ್ ಅನ್ನ ಮಾಡ್ಕೊಂಡಿದೆ. ಒಳ್ಳೆ ಪ್ರದರ್ಶನ ಕಾಣ್ತಿದೆ. ಆದ್ರೆ ಗಲ್ಫ್ ರಾಷ್ಟ್ರಗಳಿದಾವಲ್ಲ, 6 ರಾಷ್ಟ್ರಗಳು, ಬಹ್ರೇನು, ಕುವೈತು, ಒಮಾನ್, ಕತಾರು, ಸೌದಿ ಅರೇಬಿಯಾ ಮತ್ತು UAE, ಈ ದೇಶಗಳಲ್ಲಿ ಆ ಚಿತ್ರಕ್ಕೆ ಬ್ಯಾನ್ ಹಾಕಲಾಗಿದೆ. ಇಲ್ಲಿ ಬಿಡುಗಡೆಗೆ ಅವಕಾಶ ಇಲ್ಲ ಅಂತ ಹೇಳಿದ್ದಾರೆ. ಅದು ಒಂದಷ್ಟು ನಷ್ಟವನ್ನ ಚಿತ್ರಕ್ಕೆ ಮಾಡ್ತಾ ಇದೆ. ಚಿತ್ರದ ನಷ್ಟ ಬಿಡಿ, ಆರ್ಥಿಕ ನಷ್ಟ ಹೇಗೋ ಬರ್ಸ್ಕೊಳ್ತಾರೆ, ಅದು ಬೇರೆ ಕತೆ. ಆದರೆ ಇಲ್ಲಿ ನಮಗೆ ಒಂದು ಸಾಕ್ಷಿ ಸಿಗುತ್ತೆ ನರೇಂದ್ರ ಮೋದಿ ಅವರ ವಿದೇಶಾಂಗ ನೀತಿ ವಿಫಲ ಆಗ್ತಿರೋದು ಹೇಗೆಲ್ಲ ಅಂತ. ಯಾಕೆಂದ್ರೆ ಆ ದೇಶಗಳು ಕೊಟ್ಟಿರುವಂತಹ ಸಬೂಬ್ ಇದೆಯಲ್ಲ, ಸಬೂಬು ಪಾಕಿಸ್ತಾನ ಮುನಿಸ್ಕೊಳ್ಳುತ್ತೆ. ಈ ದೇಶದಲ್ಲಿ ಪಾಕಿಸ್ತಾನ, ಈ ಚಿತ್ರದಲ್ಲಿ, ಈ ಸಿನಿಮಾದಲ್ಲಿ ಪಾಕಿಸ್ತಾನವನ್ನ ಕೆಟ್ಟದಾಗಿ ಬಿಂಬಿಸಿದ್ದೀರಿ, ಆ ಕಾರಣಕ್ಕೆ ನಾವು ಇದನ್ನ ಇಲ್ಲಿ ರಿಲೀಸ್ ಮಾಡಕ್ ಬಿಡಕ್ ಸಾಧ್ಯ ಇಲ್ಲ. ಆಗೇನಾಯ್ತು, ಇಂಡಿಯಾ ಮುಖ್ಯ ಅನ್ನಿಸ್ತಾ ಅವ್ರಿಗೆ, ಪಾಕಿಸ್ತಾನ ಮುಖ್ಯ ಅನ್ನಿಸ್ತಾ, ಪಾಕಿಸ್ತಾನ ಮುಖ್ಯ ಅನ್ನಿಸ್ಬಿಡ್ತು. ಅಂಥ ಬಿಕಾರಿ ದಿನ ಬೆಳಗಾದ್ರೆ ಬೆಗ್ಗಿಂಗ್ ಬೌಲ್ ಹಿಡ್ಕೊಂಡು ಇದೇ ಗಲ್ಫ್ ರಾಷ್ಟ್ರಗಳ ಹತ್ರ ಹೋಗಿ ಕಿರಿಕಿರಿ ಮಾಡ್ತಾ ಇರುತ್ತೆ ಪಾಕಿಸ್ತಾನ. ಆದ್ರೂ ಪಾಕಿಸ್ತಾನನೇ ಮುಖ್ಯ ಅನ್ನಿಸ್ತು, ನರೇಂದ್ರ ಮೋದಿ ಮುಖ್ಯ ಅನ್ನಿಸ್ಲಿಲ್ಲ, ಭಾರತ ಮುಖ್ಯ ಅನ್ನಿಸ್ಲಿಲ್ಲ, ಏನು ಅನ್ನಿಸ್ಲಿಲ್ಲ. ಆದ್ರೆ ಗೋಧಿ ಮಾಧ್ಯಮಗಳು, ಅಂಧಭಕ್ತರು ಏನ್ ಮಾಡೋದು? ನರೇಂದ್ರ ಮೋದಿ ಈ ರಾಷ್ಟ್ರಗಳಲ್ಲಿ ಯಾವುದೇ ರಾಷ್ಟ್ರಕ್ಕೆ ಹೋದಾಗ್ಲೂ ಸಹ ನೋಡ್ರಿ ಏನು ಗೌರವ, ಏನು ಗೌರವ ನರೇಂದ್ರ ಮೋದಿಗೆ. ಮುಸ್ಲಿಂ ರಾಷ್ಟ್ರದಲ್ಲಿ ಇಂತಹ ಗೌರವ, ಮುಸ್ಲಿಂ ರಾಷ್ಟ್ರದಲ್ಲಿ ಅಲ್ಲಿರೋ ಜನಕ್ಕಿರೋ ಬುದ್ಧಿನೂ ಇಲ್ಲಿರೋ ಕೆಲವರಿಗಿಲ್ಲ. ಇಂತಹ ಕಟ್ಟುಕತೆಗಳನ್ನ ಕಟ್ಟಿಕೊಂಡು ಬರೋದು. ಅಲ್ಲಿ ನರೇಂದ್ರ ಮೋದಿ ಹೋಗಿ ಭಾಷೆ ಅರ್ಥ ಆಗದೆ ಹೋದ್ರು ಸಹ ಜೋರಾಗಿ ನಗೋದು, ಬಲವಂತಕ್ಕೆ ತಪ್ಕೊಳ್ಳೋದು, ಕೈ ಕುಲುಕ್ತಾನೆ ಇರೋದು. ಕ್ಯಾಮರಾ ಮುಂದೆ ಬಂದಾಗೆಲ್ಲ ಕೈ ಕುಲ್ಕೋದು, ಒಂದ್ಸಲ ಕುಲುಕಿ ಬಿಟ್ಬಿಡಲ್ಲ. 4 ಹೆಜ್ಜೆ ಹಾಕಿದ ತಕ್ಷಣ ಇನ್ನೊಂದು ಕ್ಯಾಮ್ರಾ ಬಂದ್ರೆ ಹೊಸದಾಗಿ ಆ ಕ್ಯಾಮ್ರಾಗೆ ಮತ್ತೆ ಕೈ ಕುಲ್ಕೋದು, ಮತ್ತೆ ಮುಂದಕ್ಕೆ ಹೋಗೋದು. ಈ ಕೆಲಸಗಳನ್ನ ಮಾಡೋದನ್ನ ವಿದೇಶಾಂಗ ನೀತಿ ಅಂತ ಕರೆಯೋದಿಲ್ಲ. ವಿದೇಶಾಂಗ ನೀತಿ ಅನ್ನೋದು ಭಾರತದ ಮಟ್ಟಿಗೆ ಕಳೆದ 10 ವರ್ಷಗಳಲ್ಲಿ ಕ್ಷೀಣಿಸ್ತಾ ಇದೆ ಅಂತ ಹೇಳೋದಕ್ಕೆ ಉದಾಹರಣೆಯಾಗಿ ಭಾರತ ಅಮೆರಿಕದ ಸಂಬಂಧವನ್ನೇ ತೆಗೆದುಕೊಳ್ಬಹುದು. ಅಮೆರಿಕ ಭಾರತದ ಮೇಲೆ ಹೇರಿರುವಂತಹ ಟ್ಯಾಕ್ಸ್ಗಳು, ಟ್ಯಾರಿಫ್ಗಳಿದಾವಲ್ಲ,
ಅವುಗಳನ್ನೇ ತೆಗೆದುಕೊಳ್ಬಹುದು. ಮೆಕ್ಸಿಕೋ ಹೇರ್ತಾ ಇದಾರಿ ನಮ್ಮ ಮೇಲೆ ಟ್ಯಾಕ್ಸು 150% ಹೇರಿದೆ. ಮೊನ್ನೆ 2 ದಿನಗಳ ಹಿಂದೆ ಮೆಕ್ಸಿಕೋ ಅನೌನ್ಸ್ ಮಾಡಿದೆ 150% ಟ್ಯಾಕ್ಸ್ ಹಾಕ್ತಿದೀವಿ ಇಂಡಿಯನ್ ಗುಡ್ಸ್ ಮೇಲೆ ಅಂತ. ಸುಮಾರು 30 ಬಿಲಿಯನ್ ಡಾಲರ್ಗಳಷ್ಟು ವ್ಯಾಪಾರ ಈಗ ಅಡ್ಡಕತ್ತರಿಯಲ್ಲಿ ಸಿಗಾಕೊಂಡಿದೆ ಭಾರತದ. ಆ ಮಟ್ಟಕ್ಕೆ ಭಾರತವನ್ನ ಎಲ್ಲರೂ ಸಹ, ನೇಪಾಳ ಆವಾಸ ಹಾಕುತ್ತೆ. ನೇಪಾಳದಲ್ಲಿ ಈಗ ಹೊಸ ಕರೆನ್ಸಿಯನ್ನು ಬಿಟ್ಟಿದ್ದಾರೆ, ಅದರಲ್ಲಿ ಭಾರತದ ಗಡಿಗಳನ್ನ ಸೇರಿಸ್ಕೊಂಡಿದ್ದಾರೆ. ಬಾಂಗ್ಲಾದೇಶ ಕರೆನ್ಸಿ ಬಿಟ್ಟಿದೆ, ಅದರಲ್ಲಿ ಭಾರತದ ಗಡಿಗಳನ್ನ ಸೇರಿಸ್ಕೊಂಡಿದ್ದಾರೆ. ಚೈನಾ ಅಂತೂ ಆ ಕಾಲದಿಂದಲೂ ಸಹ ಭಾರತದ ಅರುಣಾಚಲ ಪ್ರದೇಶವನ್ನು ಸೇರ್ಕೊಂಡಂತೆ ಸಾಕಷ್ಟು ಸಿಕ್ಕಿಂನ ಸಾಕಷ್ಟು ಭಾಗಗಳನ್ನ ನಂದು ಅಂತ ಹೇಳ್ಕೊಂಡು ಬರ್ತಾನೆ ಇದೆ. ಶ್ರೀಲಂಕಾದವರು ನಮ್ಮ ಮಾತು ಕೇಳುವಂತಹ ಪರಿಸ್ಥಿತಿಯಲ್ಲಿಲ್ಲ. ಆದ್ರೆ ಪಾಕಿಸ್ತಾನದಂತಹ ಭಿಕಾರಿ, ತಿನ್ನಕ್ಕೆ ಅನ್ನಗತಿ ಇಲ್ಲದಂತಹ ದೇಶ ಅಮೆರಿಕಾಗ್ ಹೋಗುತ್ತೆ. ಪಾಕಿಸ್ತಾನದ ಸೇನಾಧ್ಯಕ್ಷ ಆಸಿಮ್ ಮುನೀರ್ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಜೊತೆಯಲ್ಲಿ ಕ್ಲೋಸ್ಡ್ ರೂಮ್ ಡಿನ್ನರ್ ಮಾಡಿಕೊಂಡು ಹೊರಗಡೆ ಬರ್ತಾರೆ. ಆಗ ಮೋದಿ ಹೋಗಿ ಹೋಗಿ ಬಂದಿದ್ದು ಹೋಗಿದ್ದು, ಬಂದಿದ್ದು ಹೋಗಿದ್ದು, ಹೋಗಿದ್ದು ಬಂದಿದ್ದು, ಏನಾಯ್ತು? ಏನೂ ಆಗಿಲ್ಲ. ಆಗಾಗ ನಾನು ಅದನ್ನೇ ಹೇಳೋದು, ನರೇಂದ್ರ ಮೋದಿ ಹೋಗೋದು ಫೋಟೋ ಶೂಟಿಗೆ, ನರೇಂದ್ರ ಮೋದಿ ಹೋಗೋದು ಅಲ್ಲಿರುವ ಅಂಧ ಭಕ್ತರಿಗೆ ಕೈ ತೋರಿಸ್ಬಿಟ್ಟು ಬರಕ್ಕೆ. ಅಲ್ಲಿರುವ ಅಂಧ ಭಕ್ತರು ಬಂದ್ಬಿಟ್ಟು ಕಣ್ಣೀರು ಹಾಕಿ ನಾನು ಕೈ ತೊಳಿಯಲ್ಲ, ಕಾಲ್ ತೊಳಿಯಲ್ಲ, ಸ್ನಾನ ಮಾಡಲ್ಲ, ಮೋದಿನ ಮುಟ್ಬಿಟ್ಟಿದ್ದೀನಿ ಅಂತ ಹೇಳ್ಕೊಂಡು ಓಡಾಡ್ತಾರಲ್ಲ ಒಂದಷ್ಟು ಅಂಧ ಭಕ್ತರು. ಅವ್ರಿಗೆ ಅಷ್ಟು ಪ್ರೀತಿ ದೇಶದ ಮೇಲಿದ್ರೆ ಅವ್ರು ಯಾಕೆ ಅಲ್ಲೋಗಿ ಸಾಯ್ತಿದ್ದಾರೆ? ಇಂಡಿಯಾಗೆ ಬರ್ಬೋದಲ್ಲ. ಅದಾಗಲ್ಲ. ಒಂದಷ್ಟು ಪೇಯ್ಡ್ ಅಂಧ ಭಕ್ತರು ಇರ್ತಾರೆ, ಒಂದಷ್ಟು ಬ್ರೈನ್ ವಾಶ್ ಆಗಿರೋ ಅಂಧ ಭಕ್ತರು ಇರ್ತಾರೆ. ಅವರು 4 ಜನ ಮಾಡಿದ್ದನ್ನೇ ಮೀಡಿಯಾದಲ್ಲಿ ಬೆಳಗ್ಗೆಯಿಂದ ಸಂಜೆವರೆಗೂ ತೋರಿಸಿ ನರೇಂದ್ರ ಮೋದಿಗೆ ಆರ್ಟಿಫಿಷಿಯಲ್ ಬಿಲ್ಡಪ್ಗಳನ್ನ ಕೊಡುವಂತಹ ಈ ಎಂಜಲ್ ಮಾಧ್ಯಮಗಳಿದಾವಲ್ಲ, ಅವುಗಳು ಇದಕ್ಕೆ ಈಗ ಪ್ರಶ್ನೆ ಕೇಳಬೇಕಲ್ವಾ? ಯಾಕೆ ನರೇಂದ್ರ ಮೋದಿಯ ಬಗ್ಗೆ ಗೌರವ ಇಲ್ವಾ, ಪ್ರೀತಿ ಇಲ್ವಾ, ಅವರು ಇದಿಲ್ವಾ? ಯಾಕೆ ಗಲ್ಫ್ ಕಂಟ್ರಿಗಳು, ಪಾಕಿಸ್ತಾನ ಅವ್ರು ಬೇರೆ ಕಾರಣ ಕೊಟ್ಟಿದ್ರೆ ಓಕೆ, ಅಲ್ಲಿ ಗಲ್ಫ್ ಕಂಟ್ರಿಗಳು ಬೇರೆ ಏನಾದ್ರೂ ಕಾರಣ ಕೊಟ್ಟಿದ್ರೆ ಓಕೆ ಅನ್ಬೋದಾಗಿತ್ತು. ಓಕೆ, ಆಯಾ ದೇಶದ ಚಿಂತನೆ, ಅವ್ರದ್ದೇನೋ ಪಾಲಿಸಿ ಇರುತ್ತೆ ಅಂತ. ಬಟ್ ಅವ್ರು ಕೊಟ್ಟಿರೋ ಕಾರಣ ಪಾಕಿಸ್ತಾನ ಮುನಿಸ್ಕೊಳ್ಳುತ್ತೆ ಅಂತ. ಈಗ ಮಾತ್ರ ಅಲ್ಲ, ಆಪರೇಷನ್ ಸಿಂಧೂರದ ಸಂದರ್ಭದಲ್ಲಿ ಭಾರತದ ಪರ ಓಪನ್ ಆಗಿ ಸ್ಟೇಟ್ಮೆಂಟ್ ಕೊಟ್ಟಂತಹ ಒಂದು ದೇಶದ ಹೆಸರು ಹೇಳಿ. ಯಾವುದು? ಇವರು ದಿನ ಬೆಳಗಾದ್ರೆ ಫ್ಲೈಟ್ ಹತ್ತಿದ್ದು ಹೋಗಿ ಅಲ್ಲಿ ಕೈ ಕುಲ್ಕಿ ನಕ್ಕು ಫೋಟೋ ಬಲವಂತಕ್ಕೆ ಫೋಟೋಸ್ ತೆಗೆಸ್ಕೊಂಡಿದ್ದೇ ಆಯ್ತಲ್ಲ. ಯಾವ ದೇಶ ಓಪನ್ ಆಗಿ ಬಂತು? ನಮಗೆ ರಫೇಲ್ ಕೊಟ್ಟಂತಹ ಫ್ರಾನ್ಸು ಸಹ ಓಪನ್ ಸಪೋರ್ಟ್ ಕೊಡ್ಲಿಲ್ವಲ್ಲ. ಆ ಕಡೆ ಪಾಕಿಸ್ತಾನಕ್ಕೆ ಎಲ್ಲ ಸಪೋರ್ಟ್ ಸಿಗ್ತಾ ಇತ್ತು, ಚೈನಾ ಸಪೋರ್ಟು, ಅಮೆರಿಕ ಸಪೋರ್ಟು, ಎಲ್ಲ ಕಡೆಯಿಂದಲೂ ಬರ್ತಾ ಇತ್ತು. ಅದಕ್ಕೆ ವಿದೇಶಾಂಗ ನೀತಿ ಅನ್ನೋದು ಇಲ್ಲಿ ಹಿಂದೂ ಮುಸ್ಲಿಂ ಮಾಡಿ ಓಟ್ ಪಡ್ಕೊಂಡಂಗಲ್ಲ. ವಿದೇಶಾಂಗ ನೀತಿ ಅನ್ನೋದು ನಾನು ಡಿಗ್ರಿ ಸರ್ಟಿಫಿಕೇಟ್ ತೋರ್ಸಲ್ಲ ಅಂತ ಹೇಳ್ದಂಗಲ್ಲ. ಅದು ಇಡೀ ದೇಶದ ಗೌರವ, ಇಡೀ ದೇಶದ ರಕ್ಷಣೆ, ಇಡೀ ದೇಶದ ಪರಿಸ್ಥಿತಿಯನ್ನ ಇಡೀ ಜಗತ್ತಿನ ಮುಂದೆ ಇಡುವಂತಹದ್ದು. ಅದನ್ನ ನಡೆಸ್ಕೊಂಡು ಹೋಗೋದಕ್ಕೆ ಯೋಗ್ಯತೆ ಬೇಕಾಗತ್ತೆ. ಸುಳ್ಳು ಹೇಳ್ಕೊಂಡು ಓಟ್ ಪಡ್ಕೊಂಡಷ್ಟು ಸುಲಭ ಅಲ್ಲ, ಬುಡಾಂಗ್ ಬಿಟ್ಟು ಓಟ್ ಪಡ್ಕೊಳ್ಳೋಷ್ಟು ಸುಲಭ ಅಲ್ಲ. ಫೇಕ್ ಫಾಲೋವರ್ಸ್ ಅನ್ನು ಇಟ್ಕೊಂಡು ಟ್ವಿಟರ್ ಅಲ್ಲಿ, ಎಕ್ಸ್ ಅಲ್ಲಿ ಬಿಲ್ಡಪ್ ಕೊಟ್ಟು ಆಮೇಲೆ ಅವರೇ ಕಿತ್ತು ಬಿಸಾಕಂಗಲ್ಲ. ಅದು ಒಂದು ತಿಳುವಳಿಕೆ, ಅದು ಒಂದು ದೇಶಭಕ್ತಿ, ದೇಶದ ಮೇಲೆ ಪ್ರೀತಿ ಇರಬೇಕು. ಆಗ ಮಾತ್ರ ವಿದೇಶಾಂಗ ನೀತಿ ಗಟ್ಟಿಯಾಗಿರೋದಕ್ಕೆ ಸಾಧ್ಯ. ಎಲೆಕ್ಷನ್ಗೋಸ್ಕರ ಬದುಕೋದ್ರಿಂದ ಬರಲ್ಲ. ಹೆಚ್ಚು ಅಂದ್ರೆ ಪುಕ್ಸಟ್ಟೆ ಫ್ಲೈಟು, ಹೋಗೋದು, ಐಷಾರಾಮಿ ಟೂರ್ ಹೊಡ್ಕೊಂಡು ವಾಪಸ್ ಬಂದು ಇಲ್ಲಿ ಒಂದಷ್ಟು ರಾಜ್ಯಗಳಲ್ಲಿ ಏನೋ ಒಂದು ಗೋಲ್ಮಾಲೋ ಇನ್ನೇನೋ ಮಾಡಿ, ಆಮಿಷ ಕೊಟ್ಟು ಇನ್ನೇನೋ ಮಾಡಿ ಎಲೆಕ್ಷನ್ ಗೆಲ್ಲೋದು, ಅಷ್ಟು ಮಾತ್ರ ಸಾಧ್ಯ ಆಗುತ್ತೆ ಅಷ್ಟೇ. ಹೀಗಾಗಿರೋದು ಅದೇನೆ. ಹಾಗಾಗಿ ಈ ದುರಂಧರ್ ಅನ್ನುವಂತಹ ಸಿನಿಮಾನ ಗಲ್ಫ್ ದೇಶಗಳು ಬ್ಯಾನ್ ಮಾಡಿಟ್ಟಿದ್ದಾವೆ. ಬ್ಯಾನ್ ಮಾಡಿದ್ದು ಬೇರೆ ಕಾರಣಕ್ಕಾಗಿದ್ರೆ ನಾನು ಮಾತೇ ಆಡ್ತಿರ್ಲಿಲ್ಲ, ನಾವ್ಯಾರೂ ಮಾತಾಡಬಾರ್ದಾಗಿತ್ತು. ಆದರೆ ಅವ್ರು ಕೊಟ್ಟಂತಹ ಕಾರಣ ಇದೆಯಲ್ಲ, ಪಾಕಿಸ್ತಾನ ಮುನಿಸಿಕೊಳ್ಳುತ್ತೆ ಅನ್ನೋದು, ಅದು ನಮ್ಮ ದೇಶಕ್ಕೆ ಅವಮಾನ ಅಷ್ಟೇ, ಇನ್ನೇನಿಲ್ಲ. ಸೊ ನೋಡ್ತಾ ಇರಿ ಸಮಾಜಕ್ಕಾಗಿ ಕನ್ನಡ 1 ನ್ಯೂಸ್. ನಮಸ್ಕಾರ.